ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಯಬಾಗ್ ತಾಲೂಕು ಘಟಕದ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ಸದಸ್ಯತ್ವ ಕಾರ್ಡುಗಳನ್ನು ವಿತರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಯಬಾಗ್ ತಾಲೂಕು ಘಟಕದ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ಸದಸ್ಯತ್ವ ಕಾರ್ಡುಗಳನ್ನು ವಿತರಿಸಲಾಯಿತು. ರಾಯಬಾಗ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದವರು ಏರ್ಪಡಿಸಿದ್ದ ಸದಸ್ಯತ್ವ ಕಾರ್ಡ್ ವಿತರಣಾ ಸಮಾರಂಭವನ್ನು ಗೋಕಾಕ್ ನಗರದ ಲಕ್ಷ್ಮೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಯುವ ಮುಖಂಡರಾದ ಸರ್ವೋತ್ತಮ ಭೀಮ್ಶಿ ಜಾರಕಿಹೊಳಿ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷರು ಹಾಗೂ ತಮ್ಮ ತಂದೆಯವರಾದ ಡಾಕ್ಟರ್ ಭೀಮ್ಶಿ ಜಾರಕಿಹೊಳಿ ಮತ್ತು ಜಿಲ್ಲಾಧ್ಯಕ್ಷ ದಿಲೀಪ್ ಗುರುಂದ್ವಾಡೆ ಅವರ ನೇತೃತ್ವದಲ್ಲಿ ಪತ್ರಕರ್ತರ ಕುಟುಂಬಗಳಿಗೆ ಉಪಯೋಗವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತಿದೆ ಎಂದರು. ಅದೇ ರೀತಿ ಪತ್ರಕರ್ತರ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗುವಂತೆ ಮಾಡಲು ಶೀಘ್ರದಲ್ಲಿಯೇ ಯೋಜನೆಗಳನ್ನು ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಪುಂಡಲಿಕ ಬಾಳೋಜಿ ಅವರು ಮಾತನಾಡಿ, ಕೆಲವು ತಾಂತ್ರಿಕ ತೊಂದರೆಗಳಿಂದಾಗಿ ಈ ಬಾರಿ ತಡವಾಗಿ ಕಾರ್ಡುಗಳನ್ನು ವಿತರಿಸಲಾಗುತ್ತದೆ ಎಂದರು. ಗೋಕಾಕ್ ನಗರದ ಯುವ ಮುಖಂಡರಾದ ಸರ್ವೋತ್ತಮ್ ಜಾರಕಿಹೊಳಿ ಅವರು ಪತ್ರಕರ್ತರು ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡುತ್ತಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅರುಣ್ ಪಾಟೀಲ್ ಅವರು ಮಾತನಾಡಿ, ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ದಿಲೀಪ್ ಗುರುಂದ್ವಾಡೆ, ಗೌರವಾಧ್ಯಕ್ಷ ಡಾಕ್ಟರ್ ಭೀಮ್ಶಿ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಬಡ ಪತ್ರಕರ್ತರ ಕುಟುಂಬಗಳಿಗೆ ಉಪಯೋಗವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಅದೇ ರೀತಿ ನಕಲಿ ಪತ್ರಕರ್ತರ ಹಾವಳಿ ತಡೆಯಲು ಹಾಗೂ ಪತ್ರಕರ್ತರ ಸಂಘದ ಕಾರ್ಡುಗಳ ದುರ್ಬಳಕೆ ತಡೆಯಲು QR ಕೋಡ್ ಹೊಂದಿರುವ ಸದಸ್ಯತ್ವ ಕಾರ್ಡುಗಳನ್ನು ವಿತರಿಸಲಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಸರ್ವೋತ್ತಮ್ ಜಾರಕಿಹೊಳಿ, ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಪುಂಡಲಿಕ ಬಾಳೋಜಿ, ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಗೂ ಸತ್ಯಂ ಟಿವಿ ಚಾನೆಲ್ನ ಸಹ ಸಂಪಾದಕರಾದ ಅರುಣ್ ಪಾಟೀಲ್, ಜಿಲ್ಲಾ ಘಟಕದ ಉಪಾಧ್ಯಕ್ಷ ಯಲ್ಲಪ್ಪ ತಳವಾರ್, ತಾಲೂಕು ಘಟಕದ ಅಧ್ಯಕ್ಷ ರಾಜು ತಳವಾರ್, ತಾಲೂಕು ಕಾರ್ಯದರ್ಶಿ ಭೀಮಪ್ಪ ಕಿಚಡಿ, ಸತ್ಯಂ ಟಿವಿ ಚಾನೆಲ್ನ ಜಿಲ್ಲಾ ವರದಿಗಾರ ರಾಮಗೌಡ್ ಪಾಟೀಲ್ ಮುಂತಾದವರುಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಸದಸ್ಯರು, ಪದಾಧಿಕಾರಿಗಳು, ಪಟ್ಟಣದ ಗಣ್ಯರು ಮತ್ತಿತರರು ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಪ್ರೆಸ್ ಮಾಧ್ಯಮ ಅವರಿಂದ ಸರ್ಟಿಫೈಡ್ ಇನ್ನೊಂದು ಬೆಳಗಾವಿ ಜಿಲ್ಲಾ ಅದೊಂದು ಆಗಲಿ ಅಂತ ಪ್ರತ್ಯೇಕ ಮಾಡ್ತಾ ಇದ್ದೀವಿ. ಅದರಿಂದ ನಿಮಗೂ ಎಲ್ಲರಿಗೂ ಕೆಲಸ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ನನಗೆ ಯಾರು ನಿಮ್ಮ ಅನಲಿಟಿಕ್ಸ್ ಅವ್ರಿಗೆ ತಾವಾಗಿನ ಸರ್ ಬಿಡ್ತಾರೆ ಇಲ್ಲ ಇದು ನಿಮಗೂ ಎಲ್ಲರಿಗೂ ಗೊತ್ತಿರೋ ವಿಷಯ. ಆಮೇಲೆ ಇನ್ನೂ ಸಾಕಷ್ಟು ವಿಚಾರಗಳು ಪತ್ರಕರ್ತರ ಮಕ್ಕಳು ಇನ್ನೂ ನಾವು ಆರ್ಥಿಕವಾಗಿ ನಮ್ಮದು ಪತ್ರಕರ್ತರು ಫ್ಯಾಮಿಲಿ ಆರ್ಥಿಕ ಮದುವೆಗಳಾಗಿದೆ. ಅವರಿಗೆ ಸಮಾಜದಿಂದ ಇನ್ನೂ ಸಾಕಷ್ಟು ಆಗುತ್ತೆ. ನಾವೆಲ್ಲ ಒಳ್ಳೆ ಸುದ್ದಿ ಮಾಡೋದ್ರೆ ವಿದೇಶದಲ್ಲಿ ನಮ್ಮ ಮನೆಗೆ ಲಕ್ಷಪಡೋಕ್ಕಾಗದೇ ಇರಲಿಲ್ಲ. ಅದಕ್ಕೆ ನಮ್ಮ ಪತ್ರಕರ್ತರ ಕುಟುಂಬಗಳಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗುತ್ತೆ. ಪ್ರತಿ ವರ್ಷದಂತೆ ನಾವು ಗುರುತಿನ ಚೀಟಿ ತಮಗೆ ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಂದೆಯವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣ ಬರೋಕ್ಕಾಗಿಲ್ಲ. ನನ್ನ ಮುಖಾಂತರ ತಮ್ಮೆಲ್ಲರಿಗೂ ಒಂದು ಶುಭಾಶಯ ಅಂದರೆ ಈಗಾಗಲೇ ಸಂಘದ ನಾವು ನೋಡಿರ್ಬೋದು ಕಾರ್ಯಚಟುವಟಿಕೆಗಳು ಹೆಚ್ಚಾಗಿದ್ದಾವೆ. ಬರುವಂಥ ದಿನಮಾನದಾಗ ಹಿಂಗೆ ಕಾರ್ಯಚಟುವಟಿಕೆಗಳು ಹೆಚ್ಚು ಹಾಕೋತಿರ್ತಾವೆ. ನಾವು ಕೂಡ ಹೆಚ್ಚಿನ ರೀತಿಯಾಗಿ ಆಗಿರ್ಬೋದು ಒಂದು ಸಂಘದ ಸಲುವಾಗಿ ಕೆಲಸ ಮಾಡಿರಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈಗಾಗಲೇ ಯಾಕಂದರೆ ತಾವೆಲ್ಲ ಪತ್ರಕರ್ತರಲ್ಲಿ ತಮಗೆ ಹೇಳೋದು ಅವಶ್ಯಕತೆ ಇಲ್ಲ. ನಮಗಿಂತ ಹೆಚ್ಚು ತಾವು ಈ ರಂಗನಾಗ ಕಾರ್ಯ ಮಾಡಿದ್ದೀರಿ. ಅದಕ್ಕೆ ಬರುವಂಥ ದಿವಸನಾಗ ಈ ನಮ್ಮದೊಂದು ಸಂಘಟನೆನ ಹೆಚ್ಚಿನ ಒಂದು ಅದರಂತೆ ನಮ್ಮ ಗೌರವಾಧ್ಯಕ್ಷರ ಸರ್ಕಾರ ನೇತೃತ್ವದಲ್ಲಿ ಸಂಘಟನೆ ಅತಿ ವೇಗದಿಂದ ಸಾಗ್ತಾ ಇದೆ. ನಮ್ಮ ಜಿಲ್ಲಾಧ್ಯಕ್ಷರ ಮಾಡುವರು ಈಗ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೊಸದಾಗಿ ಮತ್ತು ನಮ್ಗೆ ಇವಾಗ ಮತ್ತೊಂದು ನಮ್ಗೆ ಸದೃಢವಾದ ಸಂಘಟನೆ ರಚನೆ ಮಾಡೋದಕ್ಕೆ ಸರ್ವೋತ್ತಮ ಸರ್ಕಾರ ನಾವು ಭಾಳ ಎಲ್ಲ ಬಂದಿದೆ. ಮುಂದೆ ನಮ್ಮೆಲ್ಲ ತಾಲೂಕು ಘಟಕ ಪ್ರತಿಯೊಂದರಲ್ಲಿ ನಾವು ಭಾಗಿಯಾಗಿ ನಮ್ಮಲ್ಲಿ ತುಂಬ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಕರ್ತವ್ಯನ ನಮ್ಮ ಪತ್ರಕರ್ತರ ಜವಾಬ್ದಾರಿಯನ್ನು ಅರಿತುಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ನಕಲಿ ವೈದ್ಯಕೀಯ ವೃತ್ತಿ ನಡೆಸುತ್ತಿದ್ದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಆತನ ಕ್ಲಿನಿಕ್ ಅನ್ನು ಸೀಲ್ ಮಾಡಲಾಗಿದೆ.
ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ನಕಲಿ ವೈದ್ಯಕೀಯ ವೃತ್ತಿ ನಡೆಸುತ್ತಿದ್ದ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಆತನ ಕ್ಲಿನಿಕ್ ಅನ್ನ ಸೀಲ್ ಮಾಡಲಾಗಿದೆ. ಬೆಳವಟ್ಟಿ ಗ್ರಾಮದ ಅರ್ಜುನ್ ಪಾಟೀಲ್ ಎಂಬ ವ್ಯಕ್ತಿಯು ಯಾವುದೇ ವೈದ್ಯಕೀಯ ಸರ್ಟಿಫಿಕೇಟ್ ಇಲ್ಲದೇನೆ ಗ್ರಾಮದಲ್ಲಿ ವೈದ್ಯಕೀಯ ವೃತ್ತಿ ನಡೆಸುತ್ತಿರುವುದನ್ನು ಪತ್ತೆ ಹಚ್ಚಿ ಆತನ ಕ್ಲಿನಿಕ್ ಅನ್ನ ಬಂದ್ ಮಾಡಲಾಗಿದೆ. ಬೆಳಗಾವಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಹಾಗೂ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕಾಂತ್ ಸುನದೋಳಿ ಅವರು ತಮ್ಮ ತಂಡದೊಂದಿಗೆ ಬೆಳವಟ್ಟಿ ಗ್ರಾಮಕ್ಕೆ ತೆರಳಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ನಕಲಿ ಕ್ಲಿನಿಕ್ ಅನ್ನ ಸೀಲ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ನಕಲಿ ವೈದ್ಯರ ಎಲ್ಲೆಲ್ಲಿದ್ದಾರೆ ಅಂದರೆ ನಮಗೆ ಯಾವುದಾದ್ರೂ ದೂರುಗಳು ಬಂದರೆ ಅಲ್ಲಿ ನಾವು ಭೇಟಿ ನೀಡಿ ಆಕಸ್ಮಿಕ ಭೇಟಿ ನೀಡಿ ಅಂಥ ಒಂದು ಕ್ಲಿನಿಕನ್ನು ಬಂದ್ ಮಾಡ್ತಾ ಇದ್ದೀವಿ. ಸಾಕಷ್ಟು ತೊಂದರೆಗಳ ಕೋವಿಡ್ನಲ್ಲಿ ತಾವು ನೋಡ್ತಿರ್ಬೋದು. ಸಾಕಷ್ಟು ಅವರಿಗೆ ಯಾವುದೇ ಜ್ಞಾನವಿಲ್ಲದೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಸ್ಟೆರಾಯ್ಡ್ ಕೊಡೋದ್ರಿಂದ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾರು ಗ್ರಾಮೀಣ ಜನರ ಭಾಗದಲ್ಲಿ ಜನರು ದೂರು ನೀಡಿದರೆ ಅದೇ ದೂರ ಪ್ರಕಾರ ನಾವು ಇವತ್ತು ಬೆಳವಟ್ಟಿ ಗ್ರಾಮ ಬಂದಿದ್ವಿ. ಈ ದೂರಿನ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಯಾವ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನಮಗೂ ಕೂಡ ಇದ್ರ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಪ್ರಕಾರ ನಾವು ಇಲ್ಲಿ ಬಂದು ಇವತ್ತು ನಕಲಿ ತಪಾಸ್ ಮಾಡಲಾಗಿ ಇವ್ರಿಗೆ ಯಾವುದೇ ಇವ್ರ ಕಡೆ ಡಿಗ್ರಿ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅವರ ಕ್ಲಿನಿಕ್ನಲ್ಲಿ ಸಣ್ಣ ಕ್ಲಿನಿಕ್ ನಡೆಸ್ತಾ ಇದ್ದಾರೆ. ಆ ಕ್ಲಿನಿಕ್ನಲ್ಲಿ ಇರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಜಪ್ತಿ ಮಾಡಿದ್ವಿ. ಆ ಆಸ್ಪತ್ರೆಗೂ ಕೂಡ ಸೀಲ್ ಅವರಿಗೆ ನೋಟಿಸನ್ನು ಕೊಟ್ಟು ಮುಂದಿನ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸಲಾಗಿದೆ. ಸರ್, ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಮಾಹಿತಿ? ಇವರು ಮಾಹಿತಿ ಪ್ರಕಾರ 3 ರಿಂದ 4 ವರ್ಷ ಅಂತ ಹೇಳ್ತಾ ಇದ್ದಾರೆ. ರವಿ ಜೊತೆ ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಬೆಳಗಾವಿ. ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ವಿಕ್ರಾಂತ್ ರೋನ್ ರಿಲೀಸ್ ಆಗಿದೆ. ನಿರೀಕ್ಷೆಯಂತೆ ಮೊದಲ ದಿನ ಪ್ರೇಕ್ಷಕರನ್ನು ತನ್ನತ್ತ ಸೆಳೆಯುವಲ್ಲಿ ವಿಕ್ರಾಂತ್ ರೋನ್ ಸಿನಿಮಾ ಯಶಸ್ವಿಯಾಗಿದೆ. ವಿಕ್ರಾಂತ್ ರೋನ್ ಸಿನಿಮಾದ ಮೊದಲ ದಿನ ಬಾಕ್ಸ್ ಆಫೀಸ್ ಗಳಿಕೆ ಏನು ಎನ್ನುವ ಲೆಕ್ಕಾಚಾರಗಳು ಕೂಡ ಶುರುವಾಗಿವೆ. ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ವಿಕ್ರಾಂತ್ ರೋನ್ ರಿಲೀಸ್ ಆಗಿದೆ. ನಿರೀಕ್ಷೆಯಂತೆ ಮೊದಲ ದಿನ ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವಲ್ಲಿ ವಿಕ್ರಾಂತ್ ರೋನ್ ಸಿನಿಮಾ ಯಶಸ್ವಿಯಾಗಿದೆ. ವಿಕ್ರಾಂತಿ ರೋನ್ ಸಿನಿಮಾದ ಮೊದಲ ದಿನ ಬಾಕ್ಸ್ ಆಫೀಸ್ ಗಳಿಕೆ ಏನು ಎನ್ನುವ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ಗೋವಾದ ವಿವಿಧ ಥಿಯೇಟರ್ಗಳಲ್ಲಿ ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋನ್ ಸಿನಿಮಾ ಭಾರೀ ಸದ್ದು ಮಾಡುತ್ತಿದೆ. ಗೋವಾದ ಕಿಚ್ಚ ಸುದೀಪ್ ಅಭಿಮಾನಿಗಳು ವಾಸ್ಕೋದ ಥಿಯೇಟರ್ನಲ್ಲಿ ವಿಕ್ರಾಂತ್ ರೋನ್ ಸಿನಿಮಾಕ್ಕೆ ಅದ್ದೂರಿಯ ಸ್ವಾಗತ ಕೋರಿದ್ದಾರೆ. ಇಷ್ಟೇ ಅಲ್ಲದೆ ಸಿನಿಮಾ ವೀಕ್ಷಣೆಗೆ ಬಂದಿದ್ದ ಎಲ್ಲಾ ಅಭಿಮಾನಿಗಳಿಗೂ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಥಿಯೇಟರ್ ಅನ್ನ ಮದುವೆ ಮನೆಯಂತೆ ಸಿಂಗರಿಸಿದ್ದು ಬಹಳ ವಿಶೇಷವಾಗಿತ್ತು. ವಿಕ್ರಾಂತ್ ರೋನ್ ಸಿನಿಮಾ ಜುಲೈ 28ಕ್ಕೆ ತೆರೆ ಕಂಡಿದೆ. ಕರ್ನಾಟಕದ ನೆರೆ ರಾಜ್ಯ ಗೋವಾದಲ್ಲಿಯೂ ವಿಕ್ರಾಂತ್ ರೋನ್ ಸಿನಿಮಾ ಭಾರೀ ಸದ್ದು ಮಾಡುತ್ತಿದೆ. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ. ಯಾವ ಪಿಕ್ಚರ್ನು ನೋಡಿದ್ದಿಲ್ಲ ಗೋವಾದಲ್ಲಿ. ಫಸ್ಟ್ ಟೈಮ್ ಸುದೀಪ್ ಅನ್ನೋ ಫ್ಯಾನ್ಸ್ ಗೋವಾದಲ್ಲಿ ವಿಕ್ರಾಂತ್ ರೋನ ಪಿಕ್ಚರ್ ಕರ್ಕೊಂಡ್ ಬಂದಿದ್ದಾರೆ ನೋಡಕ್ಕೆ. ಹಾಗಾಗಿ ಇಲ್ಲಿ ನೋಡಿ ಫಸ್ಟ್ ಟೈಮ್ ನೋಡಿದ್ದೀನಿ ಪಿಕ್ಚರ್. ಈ ಜೆಟ್ಟನ್ನು ಪಟ್ಟಿದ್ದಾರೆ. ಆಮೇಲೆ ಹಿಂದಿ ಅಲ್ಲಿದೆ ಅಂದ, ಅಲ್ಲಿಗೆ ಹೋಗ್ಲಿಲ್ಲ. ಕನ್ನಡನೇ ನೋಡ್ಬೇಕಂದ್ರೆ ಕನ್ನಡನೇ ಬ್ರದರ್ ಸ್ವೀಟ್ सबके ले ले. ಮಕ್ಕಳ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಉತ್ತಮ ಆರೋಗ್ಯದ ಬೆಳವಣಿಗೆಯೂ ಆಗಬೇಕಿದೆ. ವಿದ್ಯೆ ಕಲಿಯುವ ಮಕ್ಕಳಿಗೆ ಸರ್ಕಾರ ಎಲ್ಲ ರೀತಿಯ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಸದೃಢ ಮತ್ತು ವಿದ್ಯಾವಂತ ಮಕ್ಕಳು ತಯಾರಾಗಬೇಕಾಗಿದೆ ಎಂದು ರಬಕವಿಯ ಸಿಆರ್ಪಿ ಶಿವಕುಮಾರ್ ಕೊಕಟೂರು ಹೇಳಿದರು. ಮಕ್ಕಳ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಉತ್ತಮ ಆರೋಗ್ಯದ ಬೆಳವಣಿಗೆಯೂ ಆಗಬೇಕಿದೆ. ವಿದ್ಯೆ ಕಲಿಯುವ ಎಲ್ಲಾ ಮಕ್ಕಳಿಗೆ ಸರ್ಕಾರ ಎಲ್ಲ ರೀತಿಯ ಯೋಜನೆಗಳನ್ನ ಜಾರಿಗೆ ತರುತ್ತಿದೆ. ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಂಡು ಸದೃಢ ಮತ್ತು ವಿದ್ಯಾವಂತ ಮಕ್ಕಳು ತಯಾರಾಗಬೇಕಿದೆ ಎಂದು ರಬಕವಿಯ ಸಿಆರ್ಪಿ ಶಿವಕುಮಾರ್ ಕೊಕಟನೂರ್ ತಿಳಿಸಿದ್ರು. ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿಯ ಶ್ರೀ ಎಂಹುಯಿ ಪಟ್ಟಣ ಪ್ರೌಢಶಾಲೆಯ 6 ರಿಂದ 8ನೇ ತರಗತಿಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಿದ್ರು. ರಬಕವಿ ಎಜುಕೇಷನ್ ಸೊಸೈಟಿಯ ಚೇರ್ಮನ್ ಬಿಎನ್ ದುರಡಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯಾಧ್ಯಾಪಕ ಎಸ್ಎಂ ತಳವಾರ್, ಎಂಎ ಪಾಯೆ, ಭಾರತಿ ತುಗ್ಗನಿ, ಆರ್ಎಸ್ ಬೆಲ್ಲಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಬಿಎಸ್ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದ್ರು. ಯಶವಂತ್ ವಾಜಂತ್ರಿ ಸ್ವಾಗತಿಸಿದ್ರು. ಬಿವಿ ಅಮ್ಮಲ್ಜೇರಿ ವಂದಿಸಿದ್ರು. ರಾಯಚೂರು, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಪ್ರಾಯೋಗಿಕವಾಗಿ
ಪ್ರಯೋಗ ಮಾಡಿ ನೋಡಿದಾಗ ಅಲ್ಲಿ ಈ ಯೋಜನೆ ಯಶಸ್ವಿಯನ್ನು ಕಾಣಿತು. ಅದಕ್ಕಾಗಿ ಏನಾಯ್ತು ಇದು, ಅದ್ರಾಗ ಹೆಣ್ಣು ಮಕ್ಕಳಲ್ಲಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಕೊರತೆ ಭಾಳ ಕಂಡು ಬರಾಕತ್ತೈತಿ. ನಾವು ಗೋಗಿ ಮತ್ತು ಮೆಡಿಸಿನ್ ತೊಗೊಳ್ತೀವಿ, ಅದು ಒಂದು ದಿನದಾಗ ಮತ್ತೆ ಇದಾಗಕ್ಕೆ ಬರೋಂಗಿಲ್ಲ, ನಮ್ಮ ರಿಕವರಿ ಆಗಂಗಿಲ್ಲ. ಅದರ ಸಲುವಾಗಿ ಸರ್ಕಾರ ಏನು ಯೋಚನೆ ಮಾಡ್ತಿಲ್ಲ. ನಾನು ಹೇಳೋದಂದರೆ ಈಗ ಧನ ಸರ್ಕಾರ ಏನು ಒಂದು ಆಹಾರದ ಕೊರತೆ ಬರಬಾರ್ದಂಗೆ ಮಕ್ಕಳಿಗೆ ಕೊಡುಗೆ ಮಾಡ್ಯಾರ. ಅದರಿಂದ ಅವರು ಆರೋಗ್ಯ ಸುಧಾರಿಸೈತಿ. ಆರೋಗ್ಯ ಜೊತೆಗೆ ಅವರು ಕಲಿಯುವಂಥ ಸಾಮರ್ಥ್ಯನೇ ಹೇಳ್ತಾರೆ. ಅದಕ್ಕೆ ಇದನ್ನು ಗೌರ್ಮೆಂಟ್ ಅವರು ಮಾಡ್ಯಾರ. ಮಗುವನ್ನೇನು ತೊಂದರೆ ಆಗೋದಂದ್ರೆ ಏನು ತತ್ತಿ ಹೇಳ್ಯಾರ. ತತ್ತಿದು ಭಾಳ ನಮ್ಮಲ್ಲಿ ಅದನ್ನು ಕುದಿಸೋದು, ಅದನ್ನು ಸುರಿದು ಕೊಡೋದು ಮತ್ತು ಅದನ್ನು ಮ್ಯಾಗಿನ ಸ್ವಲ್ಪ ಡಿಸ್ಪೋಸ್ ಮಾಡೋದು ಎಲ್ಲ ತೊಂದರೆ ಭಾಳ ಆಗ್ತಾವೆ. ದಯಮಾಡಿ ಸ್ವಲ್ಪ ನಮ್ಮ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮಳಲಗಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಲವಾರು ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ನರೇಗಾ ಯೋಜನೆ ಅಡಿಯಲ್ಲಿ 40 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ಫೇವರ್ಸ್, ಭೋಜನಾಲಯ, ಕಾಂಪೌಂಡ್ ಸುಧಾರಣೆ, ಹೈಟೆಕ್ ಶೌಚಾಲಯ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹಾದೇವಿ ಶೂರಣ್ಣವರ್ ಭೂಮಿ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಪತ್ರಯ್ಯ ಹಿರೇಮಠ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹಾದೇವಿ ಶೂರಣ್ಣವರ್, ಎಸ್ಡಿಎಂಸಿ ಅಧ್ಯಕ್ಷೆ ಮಂಜುಳಾ ತಳವಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವರಾಜ್ ರುದ್ರಪ್ಪನವರ್, ದೀಪಾ ಬಂಡಿವಡ್ಡರ್, ಯಲ್ಲಪ್ಪ ನಾಯ್ಕರ್, ಚಿದಂಬರ್ ಪಾಟೀಲ್, ತಿಮ್ಮಣ್ಣ ಬಂಡಿವಡ್ಡರ್, ಶ್ರೀಧರ್ ಶಿರಸಂಗಿ, ವಿಬಿ ಅನ್ನಿಗೇರಿ, ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಸೇರಿದಂತೆ ಗ್ರಾಮದ ಕಿರಿಯರು ಇನ್ನಿತರರು ಉಪಸ್ಥಿತರಿದ್ದರು. ಡಂಬಳ ಹೋಬಳಿ ಹಿರೇವಡ್ಡಟ್ಟಿ ಗ್ರಾಮದ ಶ್ರೀ ಗುರು ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಮಠದಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯರವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವವನ್ನು ದಾವಣಗೆರೆಯಲ್ಲಿ ಆಚರಿಸಲು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಸಿದ್ದರಾಮೋತ್ಸವಕ್ಕೆ ಪೂರ್ವಭಾವಿ ಸಭೆ. ಡಂಬಳ ಹೋಬಳಿ ಹಿರೇವಡ್ಡಟ್ಟಿ ಗ್ರಾಮದ ಶ್ರೀ ಗುರು ಮೃತ್ಯುಂಜಯ ಮಹಾಸ್ವಾಮಿಗಳ ಮಠದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾದ ಎಸ್ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವವನ್ನು ದಾವಣಗೆರೆಯಲ್ಲಿ ಆಚರಿಸಲು ಪೂರ್ವಭಾವಿ ಸಭೆ ಮತ್ತು 75ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಪಾದಯಾತ್ರೆ ಮಾಡಲು ಪೂರ್ವಭಾವಿ ಸಭೆಯನ್ನ ಗದಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ರೋನ್ ಮತಕ್ಷೇತ್ರದ ಮಾಜಿ ಶಾಸಕರಾದ ಜಿಎಸ್ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು. ಸಭೆಗೆ ಮಿಥುನ್ ಜಿ ಪಾಟೀಲ್, ವಿಆರ್ ಗುಡಿಸಾಗರ್, ವಿಬಿ ಸೋಮನಕಟ್ಟಿಮಠ, ರಾಮಚಂದ್ರ ಕಲಾಲ್ ಅಧ್ಯಕ್ಷರು, ಮುಂಡರಗಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪುಲಕೇಶಿಗೌಡ ಪಾಟೀಲ್, ಶ್ರೀಮತಿ ಜ್ಯೋತಿ ಕುರಿಯವರ್, ಶ್ರೀಮತಿ ಭುವನೇಶ್ವರಿ ಕಲ್ಲಕುಟಕನವರ್, ಹನುಮರೆಡ್ಡಿ ಮೇಟಿ, ಅಬ್ದುಲ್ ಸಾಬ್ ಕಲಕೇರಿ, ಜಂದಿ ಸಾಬ್ ಮುಂಡರ್ಗಿ, ನಾಗರಾಜ್ ಯಳವತ್ತಿ ಉಪಾಧ್ಯಕ್ಷರು, ಮುಂಡರ್ಗಿ ಯೂತ್ ಕಾಂಗ್ರೆಸ್, ರಾಜು ದಾವಣಗೆರೆ ಕಾಂಗ್ರೆಸ್ ಮುಖಂಡರು, ಮಳ್ಳಪ್ಪ ಬೂದಿಹಾಳ್, ಚನ್ನಪ್ಪ ಹಳ್ಳಿ, ಹಾಲಪ್ಪ ಹರಹುಣಸಿ, ನಿಂಗಪ್ಪ ಗುಡ್ಡದ್, ಗೋನಿ ಬಸಪ್ಪ ಕೋರ್ಲಹಳ್ಳಿ, ಹೇಮಣ್ಣ ಪೂಜಾರ್, ಯಲ್ಲಪ್ಪ ಹೋನ್ಕೇರಿ, ತಿಪ್ಪಣ್ಣ ಬಜ್ಜಮ್ಮನವರ್ ಹಾಗೂ ರೋನ್ ವಿಧಾನಸಭಾ ಕ್ಷೇತ್ರದ ಡಂಬಳ ಹೋಬಳಿಯ ಎಲ್ಲ ಗ್ರಾಮಗಳ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪದಾಧಿಕಾರಿಗಳು, ಹಿರಿಯ ಮುಖಂಡರು, ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. 80 ಕಿಲೋಮೀಟರ್ ನಾವು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೇವೆ. ನಾವು ಸರ್ಜಾಪುರದಿಂದ ಪ್ರಾರಂಭ ಮಾಡಿ ಡಂಬಳದಲ್ಲಿ ಅದನ್ನು ಮುಕ್ತಾಯ ಮಾಡ್ತಕ್ಕಂಥ ಕಾರ್ಯಕ್ರಮ. ಪ್ರತಿನಿತ್ಯ ಕನಿಷ್ಠ 1,000 ನಮ್ಮ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ರಾಷ್ಟ್ರದ ಧ್ವಜ ಹಿಡಿದು ರಾಷ್ಟ್ರಕ್ಕೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಇನ್ನು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ನಮ್ಮ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮ. ಬಹುಶಃ ಸಿದ್ದರಾಮಯ್ಯನವರು ಅವ್ರ ಕಾರ್ಯಕ್ರಮ ಮಾಡಂತೇಳಿ ಹುಟ್ಟಿದಾಗೇನೂ ಅಪೇಕ್ಷೆ ಮಾಡಿಲ್ಲ. ಅವ್ರ ಹುಟ್ಟುಹಬ್ಬವನ್ನೇ ಆಚರಣೆ ಮಾಡಿಕೊಂಡಿಲ್ಲ. ಆದರೆ ಈ ನಾಡಿಗೆ ಸೇವೆ ಮಾಡಿದಂಥ ಒಬ್ಬ ಧೀಮಂತ ನಾಯಕ, ಅವರ ಅಭಿಮಾನಿಗಳಾದ ನಾವೆಲ್ಲ ಅವ್ರನ್ನ ಗೌರವ ಸಲ್ಲಿಸಬೇಕು. ಅವ್ರೇನು ಈ ದೇಶಕ್ಕೆ, ಈ ಸಮಾಜಕ್ಕೆ ಮಾಡಿದಂಥ ವಿಚಾರಗಳೇನದಾವೆ, ಕನಿಷ್ಠ ಪಕ್ಷ ಅವ್ರಿಗೆ
ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ದಾವಣಗೆರೆಯಲ್ಲಿ ನಾಳೆ 3ನೇ ತಾರೀಕಿಗೆ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ನಾಡಿನ ಉದ್ದಕ್ಕೂ ಕೂಡ ಸಾಕಷ್ಟು ಅಭಿಮಾನಿಗಳು ಇವತ್ತು ಅವರೆಲ್ಲ ಬರ್ತಾಯಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಕೂಡ ಸುಮಾರು ನನ್ನ ಪರವಾಗಿ 50 ಬಸ್ಸುಗಳನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಂದು ಬಸ್ಸು ಮತ್ತು 3 ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಕೂಡ ಬಸ್ಸುಗಳನ್ನು ಮಾಡಿ ಒಂದು 50 ಬಸ್ಸು ನಮ್ಮ ಕ್ಷೇತ್ರದಿಂದ ಹೊರಡ್ತಾವೆ. ಮತ್ತಿಷ್ಟಕ್ಕೆ ಸಾಲೋದಿಲ್ಲ, ಅಭಿಮಾನಿಗಳು ಇನ್ನೂ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಅವರೆಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಬೆಳಗಾವಿ ನಗರದಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡುವುದು ಬಹುದಿನಗಳ ಬೇಡಿಕೆಯಾಗಿತ್ತು. ಅದು ಈ ಬಾರಿ ಈಡೇರಲಿದೆ ಎಂದು ಗೋಕಾಕ್ನ ಲಕ್ಷ್ಮೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಯುವ ಧುರೀಣ ಸರ್ವೋತ್ತಮ್ ಜಾರಕಿಹೊಳಿ ಅಭಿಲಾಷೆ ವ್ಯಕ್ತಪಡಿಸಿದರು. ಬೆಳಗಾವಿ ನಗರದಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡುವುದು ಬಹುದಿನಗಳ ಬೇಡಿಕೆಯಾಗಿತ್ತು. ಅದು ಈ ಬಾರಿ ಈಡೇರಲಿದೆ ಎಂದು ಗೋಕಾಕ್ನ ಲಕ್ಷ್ಮೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮತ್ತು ಯುವ ಧುರೀಣ ಸರ್ವೋತ್ತಮ್ ಜಾರಕಿಹೊಳಿ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ಸತ್ಯಂ ವಾಹಿನಿಯ ವಿಶೇಷ ಸಂದರ್ಶನದಲ್ಲಿ ಮಾತನಾಡುತ್ತಾ ಅವರು ಈ ವಿಷಯ ತಿಳಿಸಿದರು. ಬೆಳಗಾವಿ ನಗರದಲ್ಲಿ ಪತ್ರಕರ್ತರ ಕಾರ್ಯಕ್ರಮಗಳಿಗೆ ಹಾಗೂ ಇನ್ನಿತರ ದೈನಂದಿನ ಚಟುವಟಿಕೆಗಳಿಗೆ ಉಪಯೋಗವಾಗಬೇಕೆಂಬ ಉದ್ದೇಶದಿಂದ ಪತ್ರಿಕಾ ಭವನ ನಿರ್ಮಾಣವಾಗುವುದು ಅತ್ಯವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ತಮ್ಮ ತಂದೆಯವರಾದ ಡಾಕ್ಟರ್ ಭೀಮಶಿ ಜಾರಕಿಹೊಳಿ ಅವರ ಕನಸು ನನಸಾಗಲಿದ್ದು, ಜಿಲ್ಲಾಧ್ಯಕ್ಷ ದಿಲೀಪ್ ಕುರುಂದ್ವಾಡೆ ಅವರ ಸತತ ಪ್ರಯತ್ನದಿಂದ ಈ ಕನಸು ನನಸಾಗಲಿದೆ ಎಂದು ಅವರು ಹೇಳಿದರು. ಅದೇ ರೀತಿಯಾಗಿ ಆರ್ಥಿಕವಾಗಿ ದುರ್ಬಲರಾಗಿರುವ ಪತ್ರಕರ್ತರ ಕುಟುಂಬಗಳಿಗೆ ಈಗಾಗಲೇ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ರೀತಿಯಿಂದಲೂ ಸಾಧ್ಯವಿದ್ದಷ್ಟು ನೆರವು ಒದಗಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಪುಂಡಲಿಕ್ ಬಾಳೋಜಿ, ಜಿಲ್ಲಾ ಉಪಾಧ್ಯಕ್ಷ ಯಲ್ಲಪ್ಪ ತಳವಾರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಪಾಟೀಲ್ ಉಪಸ್ಥಿತರಿದ್ದರು. ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಉದ್ದೇಶ ಏನಿತ್ತು? ಇವತ್ತಿನ ದಿವಸ ನಾವು ರಾಯಬಾಗ್ ಬಂದೇವ್ರಿ. ಯಾಕಂದ್ರೆ ತಂದೆಯವ್ರು ಬರಬೇಕಾಯ್ತು ಈ ಕಾರ್ಯಕ್ರಮಕ್ಕೆ. ಅವ್ರ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ. ಅವ್ರ ಒಂದು ಅನುಪಸ್ಥಿತಿನ ನಾವು ಬಂದು ಇವತ್ತು ಗುರುತಿನ ಚೀಟಿ ವಿತರಣೆ ಮಾಡಿದ್ದೀವಿ. ಇಲ್ಲಿ ಎಲ್ಲ ತಾಲೂಕು ಘಟಕದ ಏನು ಸದಸ್ಯರದಾರ ಅವ್ರಿಗೆಲ್ಲ ಗುರುತಿನ ಚೀಟಿ ನಾವು ಇವತ್ತು ಎಲ್ಲರಿಗೂ ಹಂಚಿದ್ದೇವೆ. ಹಂಚಿ ಮತ್ತು ಈಗ ಬರುವಂಥ ದಿವಸನಾಗ ನಮ್ಮ ಸಂಘ ವತಿಯಿಂದ ಜಿಲ್ಲಾನಾಗ ಹಲವಾರು ಒಳ್ಳೆ ಕಾರ್ಯಕ್ರಮಗಳು ಆಗಿದ್ದಾವೆ. ಯಾಕಂದರೆ ಈಗಾಗಲೇ ಒಂದು ಮಾದರಿ ನಾವು ಒಂದು ಪತ್ರಕರ್ತರ ಭವನ ಕಟ್ಟುವಂಥ ಒಂದು ತಂದೆಯವ್ರ ಒಂದು ಕನಸಾಗಿತ್ತು. ಅದು ಈಗಾಗಲೇ ಕಾರ್ಯರೂಪಕ್ಕೆ ಬಂದೈತಿ. ಸಣ್ಣಕ್ಕೆ ಅದು ಬರುವಂಥ ದಿನಮಾನದಲ್ಲಿ ಪೂರ್ಣಗೊಂಡ ಇಡೀ ದೇಶದಾಗ ಒಂದು ಮಾದರಿಯಾಗುವಂಥ ಒಂದು ಪತ್ರಕರ್ತರ ಭವನ ಒಂದು ಸೃಷ್ಟಿ ಆಗೋದೈತಿ. ಹಾಗೆ ಜಿಲ್ಲಾ ಘಟಕದಿಂದ ಯಾರು ನಮ್ಮ ಆರ್ಥಿಕವಾಗಿ ನಮ್ಮ ಪತ್ರಕರ್ತರ ಯಾರು ಸಕ್ಷಮ ಇಲ್ಲ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಅವ್ರಿಗೆ ಕುಟುಂಬದವ್ರಿಗೆ ಒಂದು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಇಂಥ ಹಲವಾರು ಸೌಲಭ್ಯಗಳು ಇದಾವೆ. ಬರುವಂಥ ದಿವಸನಾಗ ಅವಕ್ಕೂ ಎಲ್ಲ ಒಂದು ಒಳ್ಳೆಯ ಪ್ಲ್ಯಾನಿಂಗ್ ಮಾಡಿಕೊಂಡು ಹೆಚ್ಚಿನ ರೀತಿಯ ನಮ್ಮ ಪತ್ರಕರ್ತರ ಬಂಧುಗಳಿಗೆ ಮಿತ್ರರಿಗೆ ಅನುಕೂಲ ಆಗಲಿ ಅಂತ ಒಂದು ಕಾರ್ಯವನ್ನು ನಾವೆಲ್ಲ ಜಿಲ್ಲಾ ಸಂಘದವರಾಗಿರ್ಬೋದು, ತಾಲೂಕು ಘಟಕದವರೆಲ್ಲ ಕೂತ್ಕೊಂಡು ಮಾಡುವಂಥ ಒಂದು ವಿಚಾರ ಇತ್ತು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಬೆಳಗಾವಿ. ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ರೀಡ್ ಸಂಸ್ಥೆಯ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಹಾಗೂ ರಾಣಿ ಚೆನ್ನಮ್ಮ ಪ್ರೌಢಶಾಲೆ ಹುಕ್ಕೇರಿ ವಿದ್ಯಾರ್ಥಿಗಳಿಗೆ ವಿವಿಧ ತರಕಾರಿಗಳಿಂದ ಆಕೃತಿಗಳ ರಚನಾ ಸ್ಪರ್ಧೆ ಜರುಗಿತು. ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ರೀಡ್ಸ್ ಸಂಸ್ಥೆಯ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಹಾಗೂ ರಾಣಿ ಚೆನ್ನಮ್ಮ ಪ್ರೌಢಶಾಲೆ ಹುಕ್ಕೇರಿ ವಿದ್ಯಾರ್ಥಿಗಳಿಗೆ ತರಕಾರಿಗಳಿಂದ ವಿವಿಧ ಆಕೃತಿಗಳ ರಚನೆ ಮಾಡುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು.
ಸ್ಪರ್ಧೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಗಣೇಶ, ಹುಲಿ, ಬೆಕ್ಕು, ಅನೇಕ ತರಹದ ಪ್ರಾಣಿಗಳು ಮತ್ತು ಹೂವುಗಳ ಕಲಾಕೃತಿಗಳನ್ನು ರಚಿಸಿದ್ರು. ಈ ಕಲಾಕೃತಿಗಳು ನೋಡುಗರ ಕಣ್ಮನ ಸೆಳೆಯುವಂತಿದ್ದವು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯನ್ನ ಹೆಚ್ಚಿಸಿಕೊಳ್ಳಲು ಪ್ರತಿ ವಾರ ಹೊಸ ಹೊಸ ವಿಶಿಷ್ಟ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಶಾಲೆ ಅದುವೇ ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಶಾಲೆ ಎಂದರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತಾಧಿಕಾರಿ ಅನಿಲ್ ಪಾಟೀಲ್, ಮುಖ್ಯೋಪಾಧ್ಯಾಯರಾದ ಸಂಗೀತಾ ಪಾಟೀಲ್, ಸಹ ಶಿಕ್ಷಕರಾದ ಶ್ರೀಶೈಲ್ ವಠಾರೆ, ನವೀನ್ ಜನ್ಮಠಿ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಮಹಾಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.